ನನ್ನ ದೆಹಲಿ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು, ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದ್ದಿರ್ಬೋದು, ಇದೆಲ್ಲದನ್ನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸಲಿ, ಯಾವುದೇ ಇಲಾಖೆಯ ಕೆಲಸ ಕೊಡಲಿ, ನಾರ್ತ್ ಈಸ್ಟು ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಹೋಗಬೇಕನ್ನುವಂಥ ಅವರ ನಿರ್ಧಾರ ಇರಲಿ, ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ. ಈ ಕಾರಣಕ್ಕಾಗಿ ಇವತ್ತು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ, ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದನ್ನು ಕೂಡ ನಾವು ಕಂಡಿದ್ದೀವಿ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನು, ಮಾಡಿಸಿದ್ರು. ಆದರೆ ಅವರು ಯಾರೂ ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡೋರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ನರೇಂದ್ರ ಮೋದಿ ಅಂತ ನಾಯಕತ್ವ, ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ, ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕುವುದಿಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ನಾಯಕರು ತೋರಿಸಿಕೊಟ್ಟಿದ್ದಾರೆ. ನನಗೆ ಆನಂದ ಆಗಿದೆ. ನನ್ನ ಓಡಾಟಕ್ಕೆ, ನನ್ನ ಶ್ರಮಕ್ಕೆ ನಿಜವಾಗ್ಲೂ ನಮ್ಮ ನಾಯಕರು ನನ್ನ ಜೊತೆಯಾಗಿ ನಿಂತು ನನಗೆ ಬೆಂಗಳೂರು ಉತ್ತರದಲ್ಲಿ, ಮೊದಲು ನಾನು ಇಲ್ಲಿ MLA ಆಗಿದ್ದೆ, ಯಶವಂತಪುರದಲ್ಲಿ MLA ಆಗಿ ಇಲ್ಲಿ ಮಂತ್ರಿ ಆಗಿದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಯಶವಂತಪುರದಲ್ಲಿ ನಾವು ಮಾಡಿದ್ವಿ.